Hello everyone, welcome to ಸನ್ಮಾರ್ಗ ಕ್ಲಾಸಸ್. ಘರ್ಷಣೆ ಭಾಗದ 4ನೇ ಪ್ರಶ್ನೆ. ಘರ್ಷಣೆಯನ್ನು ಕಡಿಮೆ ಮಾಡಲು ಅತಿ ಸಾಮಾನ್ಯವಾಗಿ ಬಳಸುವ ವಸ್ತು. ಘರ್ಷಣೆಯನ್ನ ಕಡಿಮೆ ಮಾಡ್ಲಿಕ್ಕೆ ಸಾಮಾನ್ಯವಾಗಿ ಯಾವ ವಸ್ತುವನ್ನ ಬಳಸ್ತಾರೆ? ಇದೆಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ? ಎಣ್ಣೆ ಬಳಸ್ತಾರ? ಹೌದು. ಎಲ್ಲಾರು ಬಾಗಿಲು ಸದ್ದು ಮಾಡ್ತಾ ಇದೆ, ಕುಯ್ ಕುಯ್ ಅಂತ ಸದ್ದು ಮಾಡ್ತಾ ಇದ್ರೆ ಅವಾಗ ಅದಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಬಿಡಿ ಅಂತ ಹೇಳ್ತಾರೆ ಅಲ್ವಾ? ಎಣ್ಣೆಯನ್ನ ಬಿಡ್ತಾರೆ. ಹುಲ್ಲಿನ ಚಾಪೆ. ಹುಲ್ಲಿನ ಚಾಪೆಯಿಂದ ಘರ್ಷಣೆ ಕಡಿಮೆ ಆಗ್ತದಾ? ಇಲ್ಲ. ಹುಲ್ಲಿನ ಚಾಪೆಯಿಂದ ಘರ್ಷಣೆ ಹೆಚ್ಚಾಗ್ತದೆ. ಗಾಜು. ಇಲ್ಲ. ಗಾಜು ನಯವಾದ ಮೇಲ್ಮೈಯನ್ನು ಹೊಂದಿರುತ್ತೆ. ಆ ಕಾರಣದಿಂದ ಇಲ್ಲಿ ಕೂಡ ಘರ್ಷಣೆ ಕಡಿಮೆ ಇರುತ್ತೆ, ಹೌದು. ಆದರೆ ಘರ್ಷಣೆ ಕಡಿಮೆ ಮಾಡ್ಲಿಕ್ಕೆ ಅಂತ ಉಪಯೋಗಿಸೋದಿಲ್ಲ. ಗಾಜನ್ನ ಎಲ್ಲೂ ಘರ್ಷಣೆ ಕಡಿಮೆ ಮಾಡುವ ವಸ್ತುವಾಗಿ ಎಲ್ಲೂ ಅಷ್ಟಾಗಿ ಉಪಯೋಗಿಸೋದಿಲ್ಲ. ಇದು ತಪ್ಪಾದ ಉತ್ತರ. ನೀರು. ನೀರು ಘರ್ಷಣೆಯನ್ನ ಕಡಿಮೆ ಮಾಡುತ್ತೆ, ಹೌದು. ಆದರೆ ನೀರನ್ನ ಉಪಯೋಗಿಸಿಕೊಂಡು ನಾವು ನೀರನ್ನ ಘರ್ಷಣೆಯನ್ನ ಕಡಿಮೆ ಮಾಡ್ಲಿಕ್ಕೆ ಅಂತ ಎಲ್ಲೂ ಸಾಮಾನ್ಯವಾಗಿ ಉಪಯೋಗಿಸೋದಿಲ್ಲ. ಹಾಗಾಗಿ ನೀರು ಕೂಡ ತಪ್ಪಾದ ಉತ್ತರ. ಸರಿಯಾದ ಉತ್ತರ ಅಂದ್ರೆ ಎಣ್ಣೆ. ಎಣ್ಣೆಯನ್ನ ಘರ್ಷಣೆಯನ್ನು ಕಡಿಮೆ ಮಾಡಲು ಅತಿ ಸಾಮಾನ್ಯವಾಗಿ ಬಳಸ್ತಾರೆ. ಅಪಘರ್ಷಕ ತೈಲಗಳು ಗೊತ್ತಿದೆ ನಿಮ್ಗೆ, ಪೆಟ್ರೋಲಿಯಂ ಉತ್ಪನ್ನ ಆಗಿರುತ್ತೆ ಅಪಘರ್ಷಕ ತೈಲ ಅಲ್ವಾ? ಈ ಅಪಘರ್ಷಕ ತೈಲ ಏನಿದೆ ಅದನ್ನ ಈಗ ಲ್ಯೂಬ್ರಿಕಂಟ್ ಆಯಿಲ್ ಅಂತ ಹೇಳ್ತಾರಲ್ಲ, ಅದನ್ನ ಈ ತರ ಬಾಗಿಲ ಸಂಧಿಗಳಲ್ಲಿ, ಬಾಗಿಲ ಘರ್ಷಣೆ ಜಾಸ್ತಿ ಎಲ್ಲದಕ್ಕೂ ಅದನ್ನ ಉಪಯೋಗಿಸ್ತಾರೆ. ಹಾಗಾಗಿ ಉತ್ತರ ಎ ಎಣ್ಣೆ ಆಗಿದೆ. ಥ್ಯಾಂಕ್ ಯು.